ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕರುಣ್. ನಾವಿವತ್ತು ಹೊಸದಾಗಿ ನೆಕ್ಸ್ಟ್ ವಿಡಿಯೋ ಏನು ನೋಡ್ತಿದ್ದೀವಿ ಅಂದರೆ, ಟಾಪ್ ಜರ್ಮನ್ ಯೂನಿವರ್ಸಿಟೀಸ್ ಹಾಗೂ ಹೈ ಡಿಮ್ಯಾಂಡಿಂಗ್ ಕೋರ್ಸಸ್ ಏನಂತ. ಸೊ, ಹೈ ಡಿಮ್ಯಾಂಡಿಂಗ್ ಕೋರ್ಸಸ್ ಅಂದರೆ ಹೆಚ್ಚಾಗಿ ನಿಮಗೆ ಈಗ ಜರ್ಮನಿಗೆ ಬಂದರೆ ಯಾವ ಕೋರ್ಸಸ್ ತಗೊಂಡ್ರೆ ನಿಮಗೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಅಂತ. ನಾನು ಅದರಿಂದ ಸ್ಟಾರ್ಟಿಂಗಲ್ಲೇ ಹೇಳ್ತೇನೆ, ಹೈ ಡಿಮ್ಯಾಂಡಿಂಗ್ ಕೋರ್ಸ್ ಅಂದರೆ ನಿಮಗೆ ಅದು ಕಲ್ತಾಗಲಿ ನಿಮಗೆ ಜಾಬ್ ಸಿಗ್ತದೆ ಅಂತಲ್ಲ, ನಿಮ್ಮ ಪರ್ಸ್ನಲ್ ಸ್ಕಿಲ್ ಸೆಟ್ ಹಾಗೂ ಲ್ಯಾಂಗ್ವೇಜ್ ಸ್ಕಿಲ್ಸ್ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರ್ತದೆ. ಸೊ, ಈಗ ನೀವು ಇಂಡಿಯಾದಲ್ಲಿ ಕೂಡ ಏನೇ ಕೋರ್ಸ್ ಕಲ್ತರೂ ನಿಮಗೆ ಎಷ್ಟು ಸ್ಕಿಲ್ ಇದೆ, ನಿಮ್ಮ ಸ್ಕೋರ್ಸ್ ಹೇಗಿದೆ, ಏನೇನು ಎಕ್ಸ್ಟ್ರಾ ಆಗಿ ನೀವು ಸರ್ಟಿಫಿಕೇಶನ್ ಮಾಡ್ತಿದ್ದೀರಾ, ಅದರ ಮೇಲೆ ಜಾಬ್ ಸಿಗ್ತಲ್ಲ. ಸೇಮ್ ಗೋಸ್ ಆಸ್ ಹಿಯರ್. ಸೊ ಏನಂದರೆ, ಫಸ್ಟ್ ಆಫ್ ಆಲ್ ಇದೊಂದು ಇಂಟರ್ನ್ಯಾಷನಲ್ ಪೂಲ್. ಇಲ್ಲೆಂದರೆ ಬೇರೆ ಬೇರೆ ದೇಶದಿಂದ ಸ್ಟೂಡೆಂಟ್ಸ್ ಬಂದಿರ್ತಾರೆ. ಸೊ ಎಲ್ಲರೂ ತುಂಬ ಕಾಂಪಿಟೇಟಿವ್ ಇರ್ತದೆ. ಸೊ ಹೈ ಡಿಮ್ಯಾಂಡಿಂಗ್ ಕೋರ್ಸ್ ತಗೊಂಡೇ ಒಂದೇ ರೀಸನ್ದಾಗಿ ನಿಮಗೆ ಜಾಬ್ ಸಿಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಓವರ್ ಆಲ್ ಆಗಿ ಏನೇನು ಕೋರ್ಸಸ್ಸಿಗೆ ಇಲ್ಲಿ ಹೆಚ್ಚು ಜಾಬ್ ಓಪನಿಂಗ್ಸ್ ಇದೆ ಅಂತ ನೋಡಿಬಿಟ್ಟು ನಾನು ಲಿಸ್ಟ್ ಹೇಳ್ತಾ ಇರೋದು ನಿಮಗೆ. ಓಕೆ, ಸೊ ನಾನು ಫಸ್ಟ್ ಜಸ್ಟ್ ಓದ್ಕೊಂಡು ಹೋಗ್ತೇನೆ, ನೀವು ಆದರೆ ಜಸ್ಟ್ ನೋಟ್ ಡೌನ್ ಮಾಡಿಬಿಡಿ. ಸೊ ನಿಮಗೆ ಲೇಟರ್ ರೆಫರೆನ್ಸ್ ಮಾಡಿ, ಸೊ ಈಸಿಯಾಗಿರ್ತದೆ. ಸೊ ಟಾಪ್ ಯೂನಿವರ್ಸಿಟೀಸ್ ಬಿಟ್ಟರೆ ತುಂಬ ಇದೆ. TUM, LUM, ಮತ್ತು ಅಂದರೆ ಮ್ಯೂನಿಕಲ್ಲಿರುವಂಥದ್ದು, ಅಥವಾ ಯೂನಿವರ್ಸಿಟಿ ಆಫ್ ಹ್ಯಾಂಬರ್ಗ್ ಒಳ್ಳೆದಿದೆ, ಅಥವಾ ಹೈಡಲ್ಬರ್ಗ್ ಯೂನಿವರ್ಸಿಟಿ, ಬಾನ್ ಯೂನಿವರ್ಸಿಟಿ, ಅದು ಬಿಟ್ಟರೆ ಏನಪ್ಪ ಟ್ಯೂಬಿಂಜನ್ ಯೂನಿವರ್ಸಿಟಿ, ಗೊಟ್ಟಿಂಗನ್ ಯೂನಿವರ್ಸಿಟಿ. ಸೊ ಹಲವಾರು ಪಬ್ಲಿಕ್ ಯೂನಿವರ್ಸಿಟೀಸ್ ಇದೆ. ಸೊ ಯಾವ್ದು ಚೂಸ್ ಮಾಡಿದ್ರೂ ಇಟ್ಸ್ ಆಲ್ವೇಸ್ ಗುಡ್. ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ. ನೀವು ಒಂದು ವಿಷಯ ನೋಡಿದರೆ ಇದು ಯಾವ ಕೋರ್ಸಿಗೆ ಹೋಗ್ಬೇಕಾದ್ರೆ ಕಾಲೇಜ್ ವೆಬ್ಸೈಟ್, ಯೂನಿವರ್ಸಿಟಿ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಕೋರ್ಸ್ ಇದು ಕರಿಕ್ಯುಲಮ್ ತೆಗೆದು ನೋಡಬೇಕು. ವಾಟ್ ಇಸ್ ದ ಕಂಟೆಂಟ್ ಆಫ್ ದ ಕೋರ್ಸ್ ಅಂತ. ಟೈಟಲ್ ಬೇರೆ ಬೇರೆ ಇರ್ತದೆ. ಓಕೆ, ಎಲ್ಲ ಬೇರೆ ಬೇರೆ ಸ್ಪೆಷಲೈಸೇಷನ್ ಇರ್ತದೆ. ಈಗ ಕೆಲವು ಯೂನಿವರ್ಸಿಟಿ ನೋಡಿದರೆ ಹೆಚ್ಚು ಥಿಯರಿಟಿಕಲ್ ಇರ್ಬೋದು, ಕೆಲವು ತುಂಬ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರ್ತದೆ. ಸೊ ನೀವು ನೋಡಬೇಕಾಗಿರೋದು ಏನು ಕಲಿಸ್ತಿದ್ದಾರೆ, ವಾಟ್ಸ್ ದ ಮೇಜರ್ ಟಾಪಿಕ್ಸ್ ದೇ ಕವರ್, ಅದ್ರ ಮೇಲೆ ನೀವು ಚೂಸ್ ಮಾಡಲಿ. ಮತ್ತು ಯಾವ ಪ್ರೊಫೆಸರ್ಸ್ ಅಂಥದ್ದೆಲ್ಲ ಸ್ವಲ್ಪ ನೋಡ್ಬೋದು. ನಿಮಗೆ ಅಂದರೆ ಸ್ವಲ್ಪ ರೆಪ್ಯೂಟೆಡ್ ಆಗಿರೋರೊಟ್ಟಿಗೆ ನಿಮಗೆ ಲೇಟರ್ ಆನ್ ಸ್ಟೇಜ್ PhD ಮಾಡ್ಬೋದಾ, ಅವರಿಗೆ ಆ ಡಿಪಾರ್ಟ್ಮೆಂಟಲ್ಲಿ ಯಾವ ಯಾವ ಕಂಪನೀಸ್ ಒಟ್ಟಿಗೆ ಟೈ ಅಪ್ ಇದೆ, ಕೊಲಾಬ್ರೇಷನ್ಸ್ ಇದೆ ಅಂತ ಕೂಡ ನೋಡಿ ನಿಮಗೆ ಚೂಸ್ ಮಾಡ್ಬೋದು. ಸೊ ದಿಸ್ ಸಮ್ ಫಸ್ಟ್ ಥಿಂಗ್ಸ್ ದಟ್ ಯು ನೀಡ್ ಟು ಟೇಕ್ ಕೇರ್ ಆಫ್. ಓಕೆ, ಸೊ ಕೋರ್ಸಸ್ ಏನಂದರೆ ಮೇನ್ ಆಗಿ ಜರ್ಮನಿಲಿ ಐ ಟಿಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಓಕೆ, ಸೊ ದಟ್ ಇಸ್ ಅದು ಮಾತ್ರ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂದರೆ, IT ಮಾತ್ರ ನಾನು ಇಷ್ಟರವರೆಗೆ ಇಲ್ಲಿ ಕೇಳಿರುವಂಥದ್ದು, ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಇಲ್ಲ ಅಂತಿದ್ರೂ ಸರ್ವೈವ್ ಮಾಡ್ತಿದ್ದಾರೆ ಅಂತ. ಬರ್ಲಿನ್ ಆ ಕಡೆ ಎಲ್ಲ, ದೋ ಯು ಡೋಂಟ್ ನೋ ಲ್ಯಾಂಗ್ವೇಜ್, ನಿಮಗೆ ಜಾಬ್ ಸಿಕ್ಕಿ ಆರಾಮಾಗಿ ಬದುಕ್ತಿದ್ದಾರೆ. ಸೊ IT ಇಸ್ ಒನ್ ವೆರಿ ಗುಡ್ ಫೀಲ್ಡ್ ಇನ್ ಜರ್ಮನಿ. ಅದು ಇನ್ನೊಂದು ಮೇನ್ ರೀಸನ್ ಏನಂದರೆ, ಮಿಕ್ಕಿದ ಕಂಟ್ರೀಸ್ ಹಾಗೆ ಜರ್ಮನಿ ಆ್ಯಕ್ಚುಲಿ ಟೆಕ್ನಾಲಜಿಲಿ ಅಡ್ವಾನ್ಸ್ ಇದ್ರೂ ಈ IT ರಿಲೇಟೆಡ್ ಡಿಜಿಟಲೈಸೇಷನಲ್ಲಿ ತುಂಬ ಹಿಂದೆ ಇದೆ. ಈಗ ಇಂಡಿಯಾದಲ್ಲೇ ನಾವು ಕೋವಿಡ್ ಪೀರಿಯಡ್ ಆದಮೇಲೆ ತುಂಬ ಡಿಜಿಟಲ್ ವಿಷಯದಲ್ಲಿ ಮುಂದೆ ಹೋಗಿದ್ದೇವೆ. ಕರೆಕ್ಟಾ? ತುಂಬ ಪ್ಲ್ಯಾಟ್ಫಾರ್ಮ್ಸಲ್ಲಿ ಡಿಜಿಟಲೈಸ್ ಐತಿ. ಈಗ ನೋಡಿದರೆ ಏನೂ ಇಲ್ಲ, ಪೆನ್ ಆ್ಯಂಡ್ ಪೇಪರ್ ಆಗಿ ಬರುವಂಥದ್ದು. ಆದರೆ ನೀವು ಜರ್ಮನಿಗೆ ಬಂದರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಪೇಪರೇ. ಪ್ರತಿಯೊಂದಕ್ಕೆ ಪೋಸ್ಟ್ ಕಳಿಸ್ತಾ ಇರ್ತಾರೆ. ಏನು ಡಿಜಿಟಲೈಸೇಷನ್ ಅಂತ ತುಂಬ ದೂರ ಇದೆ. ಸೊ ಇವಾಗ ಅವರು ಸ್ಲೋ ಆಗಿ ಡಿಜಿಟಲೈಸೇಷನ್ಗೆ ಟರ್ನ್ ಮಾಡ್ತಿದ್ದಾರೆ. ಬಟ್ ಅದು ಮಾಡಲಿಕ್ಕಿರುವಂತಹ ಇನಫ್ ಅಷ್ಟೊಂದು ಜನ ಇಲ್ಲ. ಸೊ ತುಂಬ ವೇಕೆನ್ಸೀಸ್ ಇದೆ. IT ಫೀಲ್ಡಲ್ಲಂತೂ ತುಂಬ ಗ್ಯಾಪ್ ಇದೆ, ತುಂಬ ವೇಕೆನ್ಸೀಸ್ ಇದೆ. ಸೊ ಆ ಕಾರಣಕ್ಕಾಗಿ ಸದ್ಯಕ್ಕೆ IT ಫೀಲ್ಡಲ್ಲಿ ಇಲ್ಲಿ ಒಳ್ಳೆ ಸ್ಕೋಪ್ ಇದೆ. ಸೊ ಇಫ್ ಯು ಆರ್ ಟೇಕಿಂಗ್ ಅ ಕೋರ್ಸ್ ವಿಚ್ ಇಸ್ ರಿಲೇಟೆಡ್ ಟು ದ್ಯಾಟ್ ಅಂದರೆ ನಿಮಗೆ ತುಂಬ ಒಳ್ಳೆ ಸ್ಕೋಪ್ ಇರ್ತದೆ ಮುಂದಕ್ಕೆ. ಓಕೆ, ಹಾಗೆಯೇ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಸೈಬರ್ ಸೆಕ್ಯೂರಿಟಿ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ. ಸೊ ಅದಕ್ಕೂ ಒಳ್ಳೆ ಒಳ್ಳೆ ಓಪನಿಂಗ್ಸ್ ಇರ್ತದೆ. ನೀವು ಯಾವಾಗಲೂ ನಾನೀಗೊಂದು ಕೋರ್ಸ್ ಹೆಸರು ಹೇಳಿದ್ರು ನೀವು ಏನು ಮಾಡಬೇಕಂತಿದ್ರೆ, ಈಗ ನಿಮಗೆ ಏನೋ ಒಂದು ಫಾರ್ ಎಕ್ಸಾಂಪಲ್ ಸೈಬರ್ ಸೆಕ್ಯೂರಿಟಿ ನಿಮಗೆ ಖುಷಿ ಅಂದರೆ ನಿಮಗೆ ಅದು ಇಂಟ್ರೆಸ್ಟಿಂಗ್ ಕೋರ್ಸ್ ಆಗಿ ಅನಿಸಿದೆ, ಅಥವಾ ಬೇರೆ ಏನೋ ಒಂದು ಕೋರ್ಸ್ ಎನ್ವೈರ್ಮೆಂಟ್ ರಿಲೇಟೆಡ್ ಏನೇ ಆಗಿರಲಿ, ನೀವೇನು ಮಾಡಬೇಕಂದ್ರೆ ಲಿಂಕ್ಡ್ಇನ್, ಇಂಡಿಡಲ್ಲಿ ಹೋಗಿಬಿಟ್ಟು ನೀವು ಕೀವರ್ಡ್ಸ್ ಕೊಡಬೇಕು. ನೀವು ಪರ್ಸ್ಯೂ ಮಾಡಬೇಕು ಅಂತಿರುವ ಕೋರ್ಸ್ ಇದು, ಅಥವಾ ನೀವು ಎಂಡ್ ಆಫ್ ದ ಡೇ ಏನಾಗ್ತೀರಾ, ಆ ಕೋರ್ಸಿಂದ ಏನಾಗ್ತೀರಾ, ಏನು ಜಾಬ್ ಸಿಗಲಿಕ್ಕೆ ಚಾನ್ಸ್ ಇದೆ, ಅದು ಹೋಗ್ಬಿಟ್ಟು ಲಿಂಕ್ಡ್ಇನ್ಲಿ ಸರ್ಚ್ ಮಾಡಬೇಕು. ಮತ್ತು ಓವರ್ ಆಲ್ ಆಗಿ ನಿಮಗೆ ಐಡಿಯಾ ಸಿಗ್ತದೆ ಎಷ್ಟು ಓಪನಿಂಗ್ ಕರೆಂಟ್ಲಿ ಇದೆ, ಎಷ್ಟು ಆಪರ್ಚುನಿಟೀಸ್ ಇದೆ, ಎಷ್ಟು ಪೇ ಸ್ಕೇಲ್ ಹೇಗುಂಟು ಅಂತ. ಸೊ ಅಲ್ಟಿಮೇಟ್ಲಿ ನಿಮಗೆ ಡಿಸೈಡ್ ಮಾಡ್ಬೋದು, ಓಕೆ ಇದು ನಾನು ತಗೊಂಡ್ರೆ ನಾಳೆ ನಾನು ಜಾಬಲ್ಲಿ ಲ್ಯಾಂಡ್ ಆಗ್ತೇನೆ ಅಥವಾ ಅನ್ಎಂಪ್ಲಾಯ್ಡ್ ಆಗಿ ಬಿಡ್ತೇನೆ ಅಂತ. ಸೊ ದಟ್ ಈಸ್ ಒನ್ ಥಿಂಗ್ ಟು ಟೇಕ್ ಕೇರ್, ಒಂದು ಈಸಿ ವೇ ಟು ಐಡೆಂಟಿಫೈ.
ಹಾಗೆ ಐ ಟಿ ಕನ್ಸಲ್ಟೆಂಟ್ ಆಗಿ ಇತ್ತೀಚೆಗೆ ಎ ರಿಲೇಟೆಡ್ ತುಂಬ ಕೋರ್ಸಸ್ ಬರ್ತಿದೆ. ಇದಕ್ಕೆಲ್ಲ ಹೆಚ್ಚಾಗಿ ಒಳ್ಳೆ ಫ್ಯೂಚರ್ ಇರುವಂಥದ್ದು. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ಐ ಟಿ. ಅದು ಬಿಟ್ಟರೆ ದೇರ್ ಆರ್ ಅದರ್ ಇಂಜಿನಿಯರಿಂಗ್ ಕೋರ್ಸಸ್ ಆಸ್ ವೆಲ್. ಈಗ ಆಟೋಮೋಟಿವ್ಗೆ ಕೂಡ ಇಲ್ಲಿ ಒಳ್ಳೆ ಡಿಮ್ಯಾಂಡ್ ಇರುವಂಥದ್ದು, ಹಾಗೂ ತುಂಬ ಒಳ್ಳೆ ಕಂಪನೀಸ್ ಇದೆ ಇಲ್ಲಿ. ಮರ್ಸಿಡಿಸ್ ಅವ್ರದ್ದಾಗಲಿ, ಬಿ ಎಮ್ ವಿ ಇರಲಿ, ತುಂಬ ಕಂಪನೀಸ್ ಇದೆ ಆಟೋಮೇಟಿವ್ ರಿಲೇಟೆಡ್ ಸೆಕ್ಟ್ರಲ್ಲಿ. ಸೊ ಅದು ನೀವು ಕಲ್ತರೂ ನಿಮಗೆ ಒಂದು ಒಳ್ಳೆ ಜಾಬ್ ಅಪರ್ಚುನಿಟೀಸ್ ಚಾನ್ಸಸ್ ಇದೆ. ಮತ್ತಿನ್ನೊಂದು ಮೇನ್ ಅಂದರೆ ಹೆಚ್ಚಾಗಿ ಇಂಡಿಯಾದಿಂದ ಬರ್ತಿರೋರು ಅಂದರೆ ನರ್ಸಿಂಗ್ ರಿಲೇಟೆಡ್ ಹೆಲ್ತ್ ಕೇರ್ ಸೆಕ್ಟರ್ ತುಂಬಾ ವೇಕೆನ್ಸಿ ಇದೆ. ಯಾವ ಸಣ್ಣ ನೀವು ಒಂದು ಟೌನ್ಗೆ ಅಲ್ಲಿ ಹೋಗ್ಬಿಟ್ಟು ನೀವು ಜಾಬ್ ಪೋರ್ಟಲ್ ಓಪನ್ ಮಾಡಿದ್ರು, ನರ್ಸಿಂಗ್ ಅಂತೂ ಅಲ್ಲೋ ಯಾವ ದಿನ ಒಂದೊಂದು ಪೋಸ್ಟಿಂಗ್ ಬರ್ತಾ ಇರ್ತದೆ. ಓಕೆ, ಸೊ ಇಟ್ಸ್ ಅ ವೆರಿ ಹೈ ಡಿಮ್ಯಾಂಡ್. ಜರ್ಮನ್ ಕರೆಕ್ಟಾಗಿ ಬರಲೇಬೇಕು. ಅಂದರೆ ನೀವು ಹೆಚ್ಚಾಗಿ ವಯಸ್ಸಾದವ್ರನ್ನ ಟ್ರೀಟ್ ಮಾಡ್ತಾ ಇರ್ತೀರ, ಹಾಸ್ಪಿಟಲ್ ಬೇರೆ. ಸೊ ಜರ್ಮನ್ ಇಸ್ ಮ್ಯಾಂಡೇಟ್ರಿ. ನಾನು ನೋಡ್ತಾ ಇರ್ತೇನೆ ಹೆಚ್ಚಾಗಿ ಕೇರಳ ಕಡೆಯಿಂದೆಲ್ಲ ತುಂಬ ಸ್ಟೂಡೆಂಟ್ಸ್ ಬರ್ತಾರೆ. ಅವೆಂದರೆ ನಾನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೆ ಹೌಸ್ ಬಿಲ್ಡಾಂಗ್. ಸೊ ಏನು ಮಾಡ್ತಾರೆ ಅಂದರೆ ಅವರು ಜಸ್ಟ್ 12th ವರೆಗೆ ಓದಿರ್ತಾರೆ, ಲ್ಯಾಂಗ್ವೇಜ್ ಕೋರ್ಸ್ ಮಾಡ್ತಾರೆ, ಇಲ್ಲಿ ಬಂದುಬಿಟ್ಟು ನರ್ಸಿಂಗ್ ಜಾಯ್ನ್ ಆಗ್ತಾರೆ. ಸೊ ದೇ ಗೆಟ್ ಪೇಯ್ಡ್, ದೇ ವರ್ಕ್, ಐ ಮೀನ್ ದೇ ಕಲಿತಾರೆ, ಹಾಗೆ ನೀವು ಅವರು ವರ್ಕ್ ಮಾಡ್ತಾರೆ. ಸೊ ದೇ ಗೆಟ್ ಪೇಯ್ಡ್ ವೆಲ್ ಆ್ಯಸ್ ವೆಲ್. ಸೊ ತುಂಬ ಆಪರ್ಚುನಿಟೀಸ್ ಇದೆ ನರ್ಸಿಂಗ್ ಫೀಲ್ಡಲ್ಲಿ. ಸೊ ಅದೇ ಥರ ತುಂಬ ಮಂದಿ MBBS ಎಲ್ಲ ಕಲಿಗೆ ಬರ್ತಾರೆ. ಬಟ್ MBBS ಅಂದರೆ ಇಲ್ಲಿ ಜರ್ಮನಲ್ಲೇ ಕಲಿಸೋದು. ಸೊ ನೀವು ಇಲ್ಲಿ ಕಲಿತ ಮೇಲೆ ಮತ್ತೆ ಇನ್ನೊಂದು ಕಂಟ್ರಿಗೆ ಸ್ವಿಚ್ ಆಗಬೇಕಂತೀರ, ಅದೊಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಮೋಸ್ಟ್ಲಿ. ಬಟ್ ಓವರಾಲ್ ಆಗಿ ಒಳ್ಳೆ ಫೆಸಿಲಿಟೀಸ್ ಇದೆ ಆ್ಯಂಡ್ ಯು ವರ್ಕ್ ವಿತ್ ಹೈ ಆ್ಯಂಡ್ ಟೆಕ್. ಸೊ ಅದೊಂದು ಒಳ್ಳೆ ಅಡ್ವಾಂಟೇಜ್ ಇದೆ. ಸೊ ಅದು ಬಿಟ್ಟರೆ ಈಗ ಪ್ಯಾರಾಮೆಡಿಕಲ್ ಸೆಕ್ಟ್ರಲ್ಲಿ ಈಗ ತುಂಬ ಫಿಸಿಯೋಥೆರಪಿ ಅದರ ರಿಲೇಟೆಡ್ ಕೂಡ ತುಂಬ ವೇಕೆನ್ಸೀಸ್ ಇದೆ. ಸೊ ಓವರಾಲ್ ಹೆಲ್ತ್ ಸೆಕ್ಟರ್, ಫಾರ್ಮಸಿ, ಇದಕ್ಕೆಲ್ಲದಕ್ಕೂ ಒಳ್ಳೆ ಸ್ಕೋಪ್ ಇದೆ. ಆ್ಯಸ್ ಆಫ್ ನಾನು ಈಗ ನೋಡಿದ ಪ್ರಕಾರ ಹೇಳ್ತಾ ಇರೋದು. ಮುಂದಕ್ಕೆ ಹೋದಾಗೆ ಚೇಂಜ್ ಆಗ್ಬೋದು. ಬಟ್ ನರ್ಸಿಂಗ್ ಅಂತೂ ನಂಗೆ ಅನಿಸಿದ ಮಟ್ಟಿಗೆ ಸದ್ಯದ ಮಟ್ಟಿಗೆ ಅದು ಕೆಳಗೆ ಬರಲಿಕ್ಕಿಲ್ಲ. ಬಟ್ ಯಾಕಂದರೆ ಅವರು ಯಾವಾಗಲೂ ಬೇಕಾದವರೇ. ಸೊ ಒಂದು ಸಾಕಷ್ಟು ಓಪನಿಂಗ್ ಇದೆ. ಸೊ ಫಸ್ಟ್ IT ಮತ್ತು ನರ್ಸಿಂಗ್ ಅಂತಲೇ ಹೇಳ್ಬೋದು, ತುಂಬ ಸ್ಕೋಪ್ ಇರುವಂಥದ್ದು. ಅದು ಬಿಟ್ಟರೆ ಮತ್ತೀಗ ರಿನ್ಯೂವಬಲ್ ಎನರ್ಜಿ ಆ್ಯಂಡ್ ಎನ್ವೈರ್ಮೆಂಟ್ ರಿಲೇಟೆಡ್, ಕ್ಲೈಮೇಟ್ ಚೇಂಜ್ ಅಂತ ರಿಲೇಟೆಡ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡುವಂಥದ್ದು ಅದು ತುಂಬ ಬರ್ತಾ ಇದೆ. ಬಟ್ ಅದು ಎಷ್ಟು ಟೈಮಿವರೆಗೆ ಅಂತಹ ವೇಕೆನ್ಸೀಸ್ ಇರ್ತದೆ ಅಂತ ನನಗೆ ಹೇಳಲಿಕ್ಕಾಗಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದ ಹಾಟ್ ಕೋರ್ಸಸ್ ಅಂತ ಹೇಳ್ಬೋದು, ಹೆಚ್ಚು ಜಾಬ್ ಅಪರ್ಚುನಿಟಿ ಇರುವಂಥದ್ದು. ಬಟ್ ಅಲ್ಟಿಮೇಟ್ಲಿ ನಿಮ್ಮ ಡಿಸೈಡಿಂಗ್ ಫ್ಯಾಕ್ಟರ್ ಏನಾಗಿರಬೇಕು ಅಂದರೆ ಜಸ್ಟ್ ಜಾಬ್ ಮಾತ್ರ ಅಲ್ಲ, ನಿಮಗೆ ಆ ಕೆಲಸದಲ್ಲಿ ಖುಷಿ ಇರಬೇಕು. ನಿಮಗೆ ಪ್ಯಾಷನ್ ಯಾವುದೇ ಇಂಟ್ರೆಸ್ಟ್ ಯಾವುದಿದೆ ಅದ್ರ ಮೇಲೆ ಒಂದು ಕೋರ್ಸ್ ಚೂಸ್ ಮಾಡಿ, ಅದಕ್ಕೆ ಇನಫ್ ಆಪರ್ಚುನಿಟೀಸ್ ಇದೆ ಅಂತ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ರೆ ಒಂದು ಒಳ್ಳೆ ಚಾಯ್ಸ್ ಆಗಿರುತ್ತೆ. ಸೊ ಇಟ್ಸ್ ಅ ಶಾರ್ಟ್ ವಿಡಿಯೋ ನಿಮಗೆ ಜಸ್ಟ್ ಎನ್ಲೈಟನ್ ಮಾಡಲಿಕ್ಕೆ ಯಾವ ಕೋರ್ಸಸ್ ಅಂತ. ನೀವು ಅನದರ್ ಗುಡ್ ವೇ, ಒಳ್ಳೆ ಬೆಟರ್ ವೇ ಏನಂದರೆ ನೀವು ಡೈರೆಕ್ಟಾಗಿ ಪೋರ್ಟಲಿಗೆ ಹೋಗಿಬಿಟ್ಟು ಸರ್ಚ್ ಮಾಡಿ ನೋಡಿ ಒಂದೊಂದು ಕೋರ್ಸಿಗೆ ಎಷ್ಟೊಂದು ಆಪರ್ಚುನಿಟೀಸ್ ಇದೆ ಅಂತ. ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಆ ಕೋರ್ಸಸ್ಗೆ ಅಪ್ಲೈ ಮಾಡಿದರೆ ಆಯಿತು. ಅಪ್ಲೈ ಮಾಡಲಿಕ್ಕೆ ಡ್ಯಾಡ್ ವೆಬ್ಸೈಟ್ ಅಂತ ಇದೆ, ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಅಲ್ಲೋಗ್ಬಿಟ್ಟು ಕೀವರ್ಡ್ ಕೊಟ್ಟರೆ ಆಯಿತು, ಯಾವ ಯೂನಿವರ್ಸಿಟಿಲಿ ಕೋರ್ಸಸ್ ಅವೈಲೇಬಲ್ ಇದೆ ಅಂತ ಇನ್ಫಾರ್ಮೇಷನ್ ಸಿಗ್ತದೆ. ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಟ್ಟು ಜರ್ಮನಿಗೆ ಬಂದರೆ ಆಯಿತು. ಓಕೆ, ಸೊ ದೀಸ್ ಆರ್ ದ ಸಮ್ ಆಫ್ ದ ಇನ್ಫಾರ್ಮೇಷನ್. ಹೆಚ್ಚು ಮಾಹಿತಿ ಇದ್ರ ಬಗ್ಗೆ ಬಂದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಕಮ್ಯುನಿಕೇಟ್ ಮಾಡ್ತೇನೆ. ಅದಲ್ಲದೆ ಕೆಲವು ಬಯಾಲಜಿ ರಿಲೇಟೆಡ್ ಕೋರ್ಸಸ್ ಇದೆ, ಹೈ ಡಿಮ್ಯಾಂಡ್ ಅಂತ ಅಲ್ಲ, ಅದರ ಏನೇನು ಪ್ರಾಸ್ಪೆಕ್ಟ್ ಇದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಓಕೆ, ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು, ಬಾಯ್.